ಸ್ಪರ್ಶ ಆಸ್ಪತ್ರೆ ಅರ್ಪಿಸುವ ಹೆಚ್ಸಿಎನ್ ವಾಹಿನಿಯ ವೈದ್ಯರೊಂದಿಗೆ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ. ಇವತ್ತು ನಮ್ಮ ಜೊತೆಗಿದೆ ಹಾಸನದ ಸ್ಪರ್ಶ ಆಸ್ಪತ್ರೆಯ ಕನ್ಸಲ್ಟೆಂಟ್ ಪ್ಲಾಸ್ಟಿಕ್ ಸರ್ಜನ್ ಆದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಬಿಆರ್ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇವರು ಬೆಂಗಳೂರಿನಲ್ಲಿ ತಮ್ಮ ವೈದ್ಯಕೀಯ ಅಭ್ಯಾಸವನ್ನ ಮುಗಿಸಿ ಕೇರಳ ಹಾಗೆ ಕರ್ನಾಟಕದಲ್ಲಿ 2 ವರ್ಷ ಪ್ಲಾಸ್ಟಿಕ್ ಸರ್ಜನ್ ಆಗಿ ಸೇವೆ ಸಲ್ಲಿಸಿ ಇದೀಗ ಹಾಸನ ಜಿಲ್ಲೆಯ ಸ್ಪರ್ಶ ಆಸ್ಪತ್ರೆಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಮೊದಲಿಗೆ ಈ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ಏನು ಇದ್ರ ಬಗ್ಗೆ? ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಪ್ಲಾಸ್ಟಿಕೋಸ್ ಅನ್ನೋ ಗ್ರೀಕ್ ಪದದಿಂದ ಬಂದಿರೋದು. ಪ್ಲಾಸ್ಟಿಕೋಸ್ ಅಂದ್ರೆ ಟು ಮೌಲ್ಡ್ ಅಂತ. ಟು ಮೌಲ್ಡ್ ಅಂದ್ರೆ ಮಾರ್ಪಾಟು ಮಾಡುವುದು ಅಂತ. ಮಾರ್ಪಾಟು ಹೇಗ್ ಮಾಡೋದು? ಮಾರ್ಪಾಟು ಮಾಡಿದಾಗ ಆ ಅಂಗಾಂಶದ ರಕ್ತ ಸಂಚಾರ ಅಸ್ತವ್ಯಸ್ತಗೊಳ್ಳಬಾರದು. ಆ ರೀತಿಯಲ್ಲಿ ಮಾರ್ಪಾಟು ಮಾಡಿ ಯಾವುದೇ ಸರ್ಜರಿಯನ್ನು ಮಾಡಿದ್ರೆ ಅದು ಪ್ಲಾಸ್ಟಿಕ್ ಸರ್ಜರಿ ಅಂತಾನೆ ಅನ್ಸ್ಕೊಳುತ್ತೆ. ತಲೆಯಿಂದ ಕಾಲ್ವರೆಗೂ ಯಾವುದೇ ಅಂಗಾಂಶವನ್ನು ಮಾರ್ಪಾಟು ಮಾಡಿ ರಕ್ತ ಸಂಚಾರವನ್ನು ಅಸ್ತವ್ಯಸ್ತಗೊಳಿಸದೆ ಸರ್ಜರಿಯನ್ನು ನೆರವೇರಿಸಿದ್ರೆ ಅದು ಪ್ಲಾಸ್ಟಿಕ್ ಸರ್ಜರಿ ಅಂತಾನೆ ಅನ್ಸ್ಕೊಳುತ್ತೆ. ಅದು ಯಾವುದೇ ಸರ್ಜರಿ ಮಾಡಿದ್ರು ದ ಪ್ರಿನ್ಸಿಪಲ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಈಸ್ ನಾಟ್ ಟು ಡಿಸ್ಟರ್ಬ್ ದ ಬ್ಲಡ್ ಫ್ಲೋ ವೈಲ್ ಮೋಲ್ಡಿಂಗ್ ದ ಟಿಶ್ಯೂ. ಈ ಪ್ರಿನ್ಸಿಪಲ್ ನ ಬಳಸಿದ್ರೆ ಅದು ಪ್ಲಾಸ್ಟಿಕ್ ಸರ್ಜರಿ ಅಂತಾನೆ ಆಗುತ್ತೆ. ಓಕೆ, ಈ ಪ್ಲಾಸ್ಟಿಕ್ ಸರ್ಜರಿಗೆ ಯಾವ ರೀತಿ ಬೌಂಡರೀಸ್ ಆಗಿರುತ್ತೆ, ಪರಿಮಿತಿ ಹಾಗೆ ಇದರ ವಿಸ್ತಾರವನ್ನ ತಿಳಿಸಿ. ಈ ಏಜ್ ಗ್ರೂಪ್ ವೈಸ್ ಎನಿಬಡಿ ಈಸ್ ಎಲಿಜಿಬಲ್ ಫಾರ್ ಪ್ಲಾಸ್ಟಿಕ್ ಸರ್ಜರಿ. ಈ ನವಜಾತ ಶಿಶುವಿನ ಹಿಡಿದು ವಯೋವೃದ್ಧರವರೆಗೂ ಪ್ಲಾಸ್ಟಿಕ್ ಸರ್ಜರಿಗೆ ಅವರು ಪ್ಲಾಸ್ಟಿಕ್ ಸರ್ಜರಿಯ ಸೌಲಭ್ಯಗಳನ್ನು ಬಳಸ್ಕೋಬಹುದು. ಮತ್ತೆ ಯಾವುದೇ ಡಿಪಾರ್ಟ್ಮೆಂಟ್ ಕೂಡ ಅದೊಂದೇ ವಯಸ್ಸಿನ ಪರಿಮಿತಿ ಆಯ್ತು. ನೆಕ್ಸ್ಟ್ ಈಗ ಶುಗರ್ ಆರ್ ಬಿಪಿ ಇರೋರು ಅವರು ಮಾಡಿಸ್ಕೋಬಹುದು. ಯಾವುದೇ ಕಾಯಿಲೆ ಇರೋರು ಮಾಡಿಸ್ಕೋಬಹುದು. ಇದಕ್ಕೆ ಕಾಯಿಲೆಗಳ ಪರಿಮಿತಿ ಇಲ್ಲ. ಜಸ್ಟ್ ಲೈಕ್ ಎನಿ ಅದರ್ ಸರ್ಜರಿ. ಇದಕ್ಕೆ ಕಾಯಿಲೆಗಳ ಪರಿಮಿತಿ ಇಲ್ಲ, ಏಜಿನ ಪರಿಮಿತಿ ಇಲ್ಲ, ಜೆಂಡರಿನ ಪರಿಮಿತಿ ಇಲ್ಲ. ಯಾರು ಬೇಕಾದ್ರೂ ಮಾಡಿಸ್ಕೋಬಹುದು. ಓಕೆ, ಪ್ಲಾಸ್ಟಿಕ್ ಸರ್ಜರಿನಲ್ಲಿ ಅದರ ಸಬ್ ಡಿಪಾರ್ಟ್ಮೆಂಟ್ಸ್ ಏನಿರುತ್ತೆ, ಉಪ ವಿಭಾಗಗಳು ಏನಾದ್ರೂ ಇದೆಯಾ? ಬೇಸಿಕಲಿ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ 3 ರೀತಿಯ ಉಪವಿಭಾಗಗಳಿವೆ. ಇನ್ನು ಜಾಸ್ತಿ ಮಾಡ್ಕೋಬಹುದು, ಆದ್ರೆ ಬೇಸಿಕಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ 3 ತರ ಬಳಸ್ಕೋಬಹುದು. ಒಂದು ಪುನರ್ ನಿರ್ಮಾಣ ಶಸ್ತ್ರಕ್ರಿಯೆ, ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತಾರೆ ಒಂದಕ್ಕೆ. ನೆಕ್ಸ್ಟ್ ಸುರೂಪಿಕ ಶಸ್ತ್ರಕ್ರಿಯೆ, ಕಾಸ್ಮೆಟಿಕ್ ಅಥವಾ ಎಸ್ಥೆಟಿಕ್ ಸರ್ಜರಿ ಅಂತಾರೆ ಅದಕ್ಕೆ. ಮೂರನೇದು ಜನ್ಮಜಾತ ವೈಪರೀತ್ಯಗಳನ್ನು ಸರಿ ಮಾಡುವಂತಹ ಸರ್ಜರಿ, ಅಂದ್ರೆ ಕಂಜನೈಟಲ್ ಅನಾಮಲೀಸ್ ಮೇಲೆ ಮಾಡುವಂತಹ ಸರ್ಜರಿ. ಇದು ಬೇಸಿಕಲಿ 3 ಡಿವಿಷನ್ಸ್ ಇರುತ್ತೆ. ಆದ್ರೆ ಇದನ್ನ ಬಿಟ್ಟು ದೇರ್ ಆರ್ ಅದರ್ ಸಬ್ ಸ್ಪೆಷಾಲಿಟೀಸ್ ಅಂಡರ್ ಪ್ಲಾಸ್ಟಿಕ್ ಸರ್ಜರಿ. ಲೈಕ್ ಫಾರ್ ಎಕ್ಸಾಂಪಲ್ ಫೇಶಿಯೋ ಮ್ಯಾಕ್ಸಿಲರಿ ಸರ್ಜರಿ, ಅಂದ್ರೆ ಫೇಶಿಯೋ ಮ್ಯಾಕ್ಸಿಲೋ ಅಂಡ್ ಕ್ರೇನಿಯೋ ಫೇಶಿಯೋ ಮ್ಯಾಕ್ಸಿಲರಿ ಸರ್ಜರಿ, ಮತ್ತು ಹ್ಯಾಂಡ್ ಸರ್ಜರಿ, ಮೈಕ್ರೋ ಸರ್ಜರಿ. ಇವೆಲ್ಲ ಈ ಪ್ಲಾಸ್ಟಿಕ್ ಸರ್ಜರಿಯ ಉಪವಿಭಾಗಗಳೇ. ಆದ್ರೆ ಬೇಸಿಕಲಿ ಈ 3 ವಿಭಾಗಗಳಲ್ಲಿ ನಾವು ವಿಂಗಡಿಸಬಹುದು ಪ್ಲಾಸ್ಟಿಕ್ ಸರ್ಜರಿ. ಓಕೆ, ಈಗ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಹೇಳಿದ್ರಿ, ಅದರಲ್ಲಿ ಏನ್ ಪ್ರೊಸೆಸ್ ಇನ್ಕ್ಲೂಡ್ ಆಗಿರುತ್ತೆ, ಅದನ್ನ ಯಾರಿಗೆ ಮಾಡ್ತೀರಾ? ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದ್ರೆ ಪುನರ್ ನಿರ್ಮಾಣ ಶಸ್ತ್ರಕ್ರಿಯೆ. ಅದರಲ್ಲಿ ಇವಾಗ ಟಿಶ್ಯೂ ಲಾಸ್ ಆಗಿರುವಂತಹವರಿಗೆ ಈ ಸೌಲಭ್ಯಗಳನ್ನು ಬಳಸ್ಕೋಬಹುದು. ಟಿಶ್ಯೂ ಲಾಸ್ ಯಾರ್ಯಾರಿಗಾಗಿರುತ್ತೆ? ಮೋಸ್ಟ್ ಕಾಮನ್ ಟ್ರಾಮಾ, ಅಪಘಾತಗಳಲ್ಲಿ ಟಿಶ್ಯೂ ಲಾಸ್ ಆಗಿರಬಹುದು. ಫುಲ್ ಅಂಗಾಂಶನೇ ಲಾಸ್ ಆಗಿರಬಹುದು. ಫಾರ್ ಎಕ್ಸಾಂಪಲ್ ಲಿಂಬ್ ಲಾಸ್ ಆಗಿರಬಹುದು. ಈಗ ದೊಡ್ಡ ದೊಡ್ಡ ಫ್ಯಾಕ್ಟರಿನಲ್ಲಿ ಏನಾದರೂ ಅಪಘಾತಗಳು ಕಂಪ್ಲೀಟ್ ಲಿಂಬ್ ಆಂಪ್ಯುಟೇಷನ್ಸ್ ಅಲ್ಲಿಂದ ಹಿಡಿದು ಸ್ಕಿನ್ ಲಾಸ್, ಮಸಲ್ ಸ್ಕಿನ್ ಎಲ್ಲ ಟಿಶ್ಯೂ ಲಾಸ್, ಈ ತರ ಅಪಘಾತಗಳಿಂದ ಸಂಭವಿಸಿದ ಟಿಶ್ಯೂ ಡಿಫೆಕ್ಟ್ಸ್ one of the cause for one of the main cause one of the candidates for reconstructive surgery, traumatic tissue loss. ಎರಡನೇದು ಕ್ಯಾನ್ಸರ್ ಸರ್ಜರಿಗಳು. ಕ್ಯಾನ್ಸರ್ ಸರ್ಜರಿಗಳು ಮಾಡಿದಾಗ
ಗಡ್ಡೆಗಳನ್ನ ತೆಗೆದಾಗ, ಎಸ್ಪೆಷಲಿ ಎಕ್ಸ್ಟರ್ನಲ್ ಸರ್ಜರೀಸ್ ಮಾಡಿದಾಗ ಆ ಡಿಫೆಕ್ಟ್ ಅನ್ನ ತುಂಬಿಸೋದಕ್ಕೆ ಪ್ಲಾಸ್ಟಿಕ್ ಸರ್ಜರಿಯ ಸೌಲಭ್ಯಗಳನ್ನು ಬಳಸಬಹುದು. ಮೂರನೇದು ಇನ್ಫೆಕ್ಷನ್ ಮತ್ತು ಪ್ರೆಷರ್ ಸೋರ್, ಎಸ್ಪೆಷಲಿ ಡಯಾಬಿಟಿಕ್ ಫುಟ್ ಆದಂತವ್ರಿಗೆ, ಕಾಲಲ್ಲಿ ಗಾಯ ವಾಸಿ ಆಗ್ತದೆ, ದೊಡ್ಡ ಡಿಫೆಕ್ಟ್ ಆಗಿರುವಂತವ್ರಿಗೆ. ಆಮೇಲೆ ಪ್ರೆಷರ್ ಸೋರ್, ಎಸ್ಪೆಷಲಿ ಇದು ಪ್ರೆಷರ್ ಸೋರ್ ಯಾವಾಗ ಆಗುತ್ತೆ ಅಂದ್ರೆ ಮೂವ್ಮೆಂಟ್ ಆಗ್ದಲೆ ಒಂದೇ ಜಾಗದ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದಾಗ ಆ ಜಾಗದ ರಕ್ತ ಸಂಚಾರ ಕಡಿಮೆ ಆಗಿ ಅಲ್ಲಿ ವಾಸಿ ಆಗದಂತ ಗಾಯ ಬಂದಾಗ ಪ್ಲಾಸ್ಟಿಕ್ ಸರ್ಜರಿಯ ಸೌಲಭ್ಯಗಳನ್ನು ಬಳಸಬಹುದು. ಸೊ ಬೇಸಿಕ್ಲಿ ಟ್ರಾಮಾ ರಿಲೇಟೆಡ್ ಡಿಫೆಕ್ಟ್ಸ್, ಕ್ಯಾನ್ಸರ್ ರಿಲೇಟೆಡ್ ಡಿಫೆಕ್ಟ್ಸ್, ಇನ್ಫೆಕ್ಷನ್ ರಿಲೇಟೆಡ್ ಡಿಫೆಕ್ಟ್ಸ್, ಯಾವುದೇ ರೀತಿಯ ಡಿಫೆಕ್ಟ್ಸ್ ಇದ್ರೂ ಅದನ್ನ ತುಂಬಿ ಗಾಯ ವಾಸಿ ಮಾಡೋದಕ್ಕೆ ಪ್ಲಾಸ್ಟಿಕ್ ಸರ್ಜರಿಯ ಸೌಲಭ್ಯವನ್ನು ಬಳಸಬಹುದು. ಓಕೆ, ಈಗ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಮೇನ್ ಆಗಿ ನಮ್ಮ ಬಾಡಿನಲ್ಲಿ ಒಂದು ಪಾರ್ಟ್ ಇಂದ ಟಿಶ್ಯೂಸ್ ರಿಮೂವ್ ಮಾಡಿ ಇನ್ನೊಂದು ಪಾರ್ಟಿಗೆ ಅಡ್ಜಸ್ಟ್ ಮಾಡೋದು ಅಂತ ಹೇಳ್ತೀವಿ, ಮಾಡಿಫಿಕೇಶನ್. ಸೊ ಯಾವ ಭಾಗಗಳಿಂದ ಯೂಶುವಲ್ ಆಗಿ ಈ ಸರ್ಜರಿಯನ್ನ ಮಾಡ್ತೀರಾ? ಇದಕ್ಕೆ ಯೂಶಲಿ ನಾವು ಎರಡು ತರ ಫ್ಲಾಪ್ಸ್ ಅಂತ ಹೇಳ್ತೀವಿ. ಟಿಶ್ಯೂನ ತಗೊಂಡು ಬೇರೆ ಜಾಗಕ್ಕೆ ಹಾಕಿದಾಗ ಫ್ಲಾಪ್ ಸರ್ಜರಿ ಅಂತೀವಿ. ಅದು ರಕ್ತ ಸಂಚಾರ ಇಲ್ದಲ್ಲೇ ಹಾಕಿದ್ರೆ ಅದನ್ನ ಗ್ರಾಫ್ಟ್ ಅಂತಾರೆ. ನಾವು ಯೂಶಲಿ ಲೋಕಲ್ ಫ್ಲಾಪ್ಸ್ ಮತ್ತು ಲೋಕಲ್ ರೀಜನಲ್ ಫ್ಲಾಪ್ಸ್ ಮತ್ತು ಮೈಕ್ರೋವ್ಯಾಸ್ಕ್ಯುಲರ್ ಫ್ಲಾಪ್ಸ್ ಅಂತ ಹೇಳ್ತೀವಿ. ಲೋಕಲ್ ಫ್ಲಾಪ್ಸ್ ಅಂದ್ರೆ ಆ ಡಿಫೆಕ್ಟಿನ ಸುತ್ತಮುತ್ತ ಇರೋ ಟಿಶ್ಯೂನ್ನೇ ಅಡ್ಜಸ್ಟ್ ಮಾಡಿ ಅದರ ರಕ್ತ ಸಂಚಾರದ ಸಮೇತ ಆ ಡಿಫೆಕ್ಟಿಗೆ ತುಂಬುವುದಕ್ಕೆ ಲೋಕಲ್ ಫ್ಲಾಪ್ಸ್ ಅಂತೀವಿ. ಎರಡನೇದು ಮೈಕ್ರೋವ್ಯಾಸ್ಕ್ಯುಲರ್ ಫ್ಲಾಪ್ಸ್, ಬೇರೆ ಸ್ಥಳದಿಂದ ಅದರ ರಕ್ತ ಸಂಚಾರದ ಸಮೇತ ಅದನ್ನು ಮೈಕ್ರೋ ಸರ್ಜರಿಯ ಮೂಲಕ ಆ ಟಿಶ್ಯೂ ಅನ್ನು ಡಿಫೆಕ್ಟ್ ಮಾಡಿ ಆ ಯಾವ ಡಿಫೆಕ್ಟ್ ಇದೆಯೋ ಅಲ್ಲಿಗೆ ತುಂಬುವುದಕ್ಕೆ ಮೈಕ್ರೋ ಸರ್ಜರಿ ಅಂತಾರೆ. ದಿಸ್ ಇಸ್ ದ ಸೆಕೆಂಡ್ ಟೈಪ್ ಆಫ್ ಫ್ಲಾಪ್ ಸರ್ಜರಿ. ಒನ್ ಇಸ್ ಲೋಕೋ ರೀಜನಲ್ ಫ್ಲಾಪ್, ಎರಡನೇದು ಮೈಕ್ರೋವ್ಯಾಸ್ಕ್ಯುಲರ್ ಫ್ಲಾಪ್. ಮೈಕ್ರೋವ್ಯಾಸ್ಕ್ಯುಲರ್ ಫ್ರೀ ಟಿಶ್ಯೂ ಟ್ರಾನ್ಸ್ಫರ್ ಅಂತಾರೆ. ಓಕೆ, ಮಾತುಕತೆ ಮುಂದುವರಿಸೋಣ ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ನಾವೀಗ ಮಾತಾಡ್ತಾ ಇದ್ವಿ ರಿಕನ್ಸ್ಟ್ರಕ್ಷನ್, ಆ ಸರ್ಜರಿ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಆಕ್ಸಿಡೆಂಟ್ಸ್ ಗಳಾಗಿರ್ಬೋದು ಅಥವಾ ಫ್ಯಾಕ್ಟರಿನಲ್ಲಿ ಏನೇನಾದ್ರು ಅವಘಡಗಳು ನಡೆದಿರುತ್ತಲ್ಲ, ಆವಾಗ ಕೈ ಕಾಲು ಕಟ್ಟೆ ಆಗಿರುತ್ತೆ, ಇಲ್ಲಾಂದ್ರೆ ಸ್ಕಿನ್ ಟಿಶ್ಯೂ ಲಾಸ್ ಆಗಿರುತ್ತೆ, ಬರೀ ಮಸಲ್ಸ್ ಅಂಡ್ ಬೋನ್ಸ್ ನರ್ವ್ಸ್ ಮಾತ್ರ ಉಳ್ಕೊಂಡಿರುತ್ತೆ. ಅಂತ ಪಕ್ಷದಲ್ಲಿ, ಅಂತ ಸಿಚುವೇಶನ್ ಅಲ್ಲಿ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀರಾ? ಈ ಕ್ವಶನ್ ಎರಡು ಕ್ವಶನ್ಸ್ ಇದ್ದಂಗಿದೆ. ಫುಲ್ ಕಟ್ ಆಗಿದ್ರೆ ಏನ್ ಮಾಡ್ಬೇಕು ಅದೊಂದು, ಈಗ ಟಿಶ್ಯೂ ಲಾಸ್ ಆಗಿ ಜಸ್ಟ್ ಮಸಲ್ ಬೋನ್ ಮಾತ್ರ ಇದೆ, ಆದ್ರೆ ಆ ಅಂಗಾಂಶ ಅವಯವ ಇನ್ನೂ ಇದೆ, ಅದ್ರ ಮೇಲಿನ ಸ್ಕಿನ್ ಇಲ್ಲ, ಅದ್ರ ಮೇಲಿನ ಸಾಫ್ಟ್ ಟಿಶ್ಯೂ ಏನೂ ಇಲ್ಲ. ಈ ಪರಿಸ್ಥಿತಿಯನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು. ಈ ತರ ಪರಿಸ್ಥಿತಿ ಅಲ್ಲಿ ಲೋಕಲ್ ಟಿಶ್ಯೂನ ಬಳಸ್ಕೊಂಡು ಆ ಜಾಗನ ಫಿಲ್ ಮಾಡಕ್ ಆಗದಲ್ಲಿ ಇದ್ದಾಗ ನಮ್ಗಿರೋ ಒಂದೇ ಒಂದು ಆಪ್ಷನ್ ಅಂದ್ರೆ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ. ಅಂದ್ರೆ ಬೇರೆ ಸ್ಥಳದ ಅಂಗಾಂಶವನ್ನು, ಬೇರೆ ಸ್ಥಳದ ಸ್ಕಿನ್ ಸಾಫ್ಟ್ ಟಿಶ್ಯೂ ಅನ್ನು ಅದರ ರಕ್ತ ಸಮೇತದ ರಕ್ತನಾಳದ ಜೊತೆ ಈ ಗಾಯ ಆಗಿರೋ ಜಾಗಕ್ಕೆ ತಂದು ಮೈಕ್ರೋ ಸರ್ಜರಿ ಮಾಡುವಂಥದ್ದು. ಹೀಗ್ ಮಾಡಿದ್ರೆ ಇದ್ರ ಮೂಲಕ ನಾವು ಏನೇನ್ ತರಬಹುದು ಅಂದ್ರೆ ನಾಟ್ ಜಸ್ಟ್ ಸ್ಕಿನ್ ಅಂಡ್ ಸಾಫ್ಟ್ ಟಿಶ್ಯೂ, ಮಸಲ್, ಬೋನ್, ಟೆಂಡನ್ಸ್, ನರ್ವ್ ಕೂಡ. ಈ ತರ ಬೇರೆ ಸ್ಥಳದಿಂದ ಸ್ಕಿನ್, ಮಸಲ್ಸ್, ನರ್ವ್, ಟೆಂಡನ್ ತಂದು ಟಿಶ್ಯೂಸ್ ತಂದು ನಾವು ಎಲ್ಲಿ ಲಾಸ್ ಆಗಿರುತ್ತೋ ಆ ಜಾಗಕ್ಕೆ ಕಂಪ್ಲೀಟ್ ಲಾಸ್ ಆಗಿದ್ದಾಗ ಮೈಕ್ರೋ ಸರ್ಜರಿ ಮಾಡಬಹುದು. ಮತ್ತೆ ನೀವು ಎರಡನೇ ಕ್ವಶನ್ ಅಂದ್ರೆ ನೀವು ಕಂಪ್ಲೀಟ್ ಆಂಪುಟೇಷನ್ ಆಗಿದೆ, ಕೈ ಒಂದು ಲೆವೆಲ್ ಕಟ್ ಆಗಿದೆ, ಆ ತರ ಪರಿಸ್ಥಿತಿಗೆ ಏನ್ ಮಾಡಬಹುದು ಅಂದ್ರೆ ಅಕ್ಯೂಟ್ ಆಗಿ ಈಗ ಬಂದಿದ್ದಾರೆ ಪೇಷಂಟ್ ಅಂತ. ಆ ತರ ಸ್ಥಿತಿಲಿ ಫಸ್ಟ್ ಆಫ್ ಆಲ್ ಆ ತರ ಸ್ಥಿತಿಲಿ ಆ ತರ ಅವಘಡ ನಡೆದಿದ್ರೆ ನೀವು ಆಸ್ ಅ ಆನ್ ಲುಕರ್ ಅವ್ರ ಅವಘಡ ನಡೆದ ಸಂಭವ ಜೊತೆಗಿದ್ದವ್ರು ಏನ್ ಮಾಡಬಹುದು ಅಂತ ಫಸ್ಟ್ ಆಫ್ ಆಲ್ ಅವರ ಲೈಫ್ ನ ಸೇವ್ ಮಾಡೋಕೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಬೇಕು. ಫಸ್ಟ್ ರಕ್ತಸ್ರಾವ ತುಂಬಾ ಜಾಸ್ತಿ ಆಗ್ತಾ ಇದ್ರೆ ಆ ಜಾಗಕ್ಕೆ ಗಟ್ಟಿಯಾದ ಬಟ್ಟೆ ಕಟ್ಟಿ ಕೈಯನ್ನು ಮೇಲೆ ಹಿಡ್ಕೋಬೇಕು. ಫಸ್ಟ್ ಬ್ಲಡ್ ಫ್ಲೋ ಜಾಸ್ತಿ ಆಗ್ತದೆ.
ಆಮೇಲೆ ಫ್ರಾಕ್ಚರ್ ಗಳಿದ್ರೆ ಯೂಶಲಿ ಈ ತರ ಹೈ ವೆಲಾಸಿಟಿ ಇಂಜರೀಸ್ ಅಲ್ಲಿ ಮಲ್ಟಿಪಲ್ ಫ್ರಾಕ್ಚರ್ಸ್ ಇದ್ದಾಗ ಇಫ್ ಪಾಸಿಬಲ್ ಆ ಫ್ರಾಕ್ಚರ್ ಅನ್ನು ಮೂವ್ಮೆಂಟ್ ಸ್ಟೇಬಲೈಸ್ ಮಾಡುವಂಥದ್ದು ಯಾವುದೇ ರೀತಿಯ ಸ್ಪ್ಲಿಂಟ್ ಆಗಬಹುದು. ಸ್ಪ್ಲಿಂಟ್ ಅಂದ್ರೆ ಒಂದು ಸ್ಟೇಬಲಿಂಗ್ ಸಪೋರ್ಟಿವ್ ಆಗಿ ಸಪೋರ್ಟ್ ಕೊಡುವಂಥದ್ದು ಹಾಕೊಟ್ರೆ ಫ್ರಾಕ್ಚರ್ ಫ್ರಾಗ್ಮೆಂಟ್ಸ್ ಜಾಸ್ತಿ ಮೂವ್ ಆಗ್ತದೆ. ಇಟ್ ವಿಲ್ ಪ್ರಿವೆಂಟ್ ಫರ್ದರ್ ಇಂಜುರಿ ಇನ್ಕ್ಲೂಡಿಂಗ್ ವ್ಯಾಸ್ಕ್ಯುಲರ್ ಇಂಜುರೀಸ್ ಆಗೋದನ್ನ ಸ್ವಲ್ಪ ಪ್ರಿವೆಂಟ್ ಮಾಡುತ್ತೆ. ಫಸ್ಟ್ ಸ್ಟೇಬಲ್ ಮಾಡಬೇಕು. ಆ ರಕ್ತಸ್ರಾವನ ಪ್ರಿವೆಂಟ್ ಮಾಡೋದಕ್ಕೆ ಅವರು ಏನಾದರೂ ಕವರ್ ಮಾಡಬೇಕು. ಎಸ್, ಕವರ್ ಮಾಡೋದಕ್ಕಿಂತ ಟೈಟ್ ಆಗಿ ಕಟ್ಟಬೇಕು. ಇದು ಮಾಡಿದ ತಕ್ಷಣ ವಿತಿನ್ half an hour or so you have to bring the patient in such a condition to hospital. ಅಲ್ಲಿ from there you next further treatment. So as an onlooker you ಮಾಡಬೇಕಾಗಿರುವಂತ ಎರಡು, ಒಂದು ಸ್ಪ್ಲಿಂಟ್ ಇನ್ಕ್ಲೂಡಿಂಗ್ ಕೈಯಾಗಲಿ ಕಾಲಾಗಲಿ ಆ ಜಾಗಗಳಿಗೆ ಸ್ಪ್ಲಿಂಟ್ ಮಾಡಬೇಕು. ಸ್ಪ್ಲಿಂಟ್ ಅಂದ್ರೆ ಒಂದು ಸಪೋರ್ಟ್ ತರ ಹಾಕಿ ಫ್ರಾಕ್ಚರ್ ಫ್ರಾಗ್ಮೆಂಟ್ಸ್ ನ ಇಮ್ಮೊಬಿಲೈಸ್ ಮಾಡುವಂತದ್ದು ಫಸ್ಟ್. ಸೆಕೆಂಡ್, ಜಾಸ್ತಿ ರಕ್ತಸ್ರಾವ ಆಗ್ತಿದ್ರೆ ಆ ಜಾಗಕ್ಕೆ ಗಟ್ಟಿಯಾದ ಬಟ್ಟೆ ಏನಾದ್ರೂ ಸರಿ, ಅಥವಾ ಇಫ್ ಟೂರ್ನಿಕೆ ಅಂತ ಸಾಧ್ಯತೆ ಕಡಿಮೆ, ಯಾವ ಜಾಗದಲ್ಲಿ ತುಂಬಾ ರಕ್ತಸ್ರಾವ ಆಗ್ತಿದೆಯೋ ಆ ಜಾಗದಲ್ಲಿ ಗಟ್ಟಿಯಾದ ಬಟ್ಟೆ ಇಷ್ಟು ಮಾಡಿಬಿಟ್ಟು ಅವ್ರು ಕರ್ಕೊಂಡು ಬರುವಂತ ಕರ್ಕೊಂಡು ಬಂದ್ರೆ ಜೀವಿಯ ಪೇಷಂಟ್ ಅನ್ನು ರಕ್ಷಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಈ ಸರ್ಜರೀಸ್ ಇಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತಾ ಸರ್? Just as any other surgery, side effects of plastic surgery is similar to any other surgery. The usual side effects of any surgery is infection, blood loss, delayed healing related issues. ಆದರೆ something which is specific to plastic surgery ಅಂದ್ರೆ ನಾವು ಮುಂಚೆನೆ ಹೇಳಿದಂಗೆ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಮಾರ್ಪಾಟು ಮಾಡುವುದು ರಕ್ತ ಸಂಚಾರದ ತೊಂದರೆ ಆಗದಲ್ಲೇ ಇದ್ದಂಗೆ. ಸೊ ನಾವು ಈ ರೀತಿಯ ಸರ್ಜರಿ ಮಾಡಿದಾಗ ಅಕಸ್ಮಾತ್ ರಕ್ತ ಸಂಚಾರದ ತೊಂದರೆ ಆಯ್ತು ಅಂದ್ರೆ ನಾವು ಆ ಸರ್ಜರಿ ಅಂಗಾಂಶ ಬ್ಲಾಕ್ ಆಗಬಹುದು. ಅಂದ್ರೆ ಅಲ್ಲಿಗೆ ಬ್ಲಡ್ ಸಪ್ಲೈ ಕಡಿಮೆ ಆದ್ರೆ ಜಾಗ ಬ್ಲಾಕ್ ಆಗಿ ಹೀಲ್ ಆಗುತ್ತೆ. ಓಕೆ, ಮಾತುಕತೆ ಮುಂದುವರಿಸೋಣ ವೀಕ್ಷಕರು. ಒಂದು ಚಿಕ್ಕ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ನಾವೀಗ ಮಾತಾಡ್ತಾ ಇದ್ವಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಬಗ್ಗೆ. ಈಗ ಸುಟ್ಟು ಗಾಯಗಳಾಗಿರುವಂತಹ ಸಂದರ್ಭದಲ್ಲಿ ಈ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಹೇಗೆ ಉಪಯೋಗ? ಸುಟ್ಟು ಗಾಯ, burn, there are two aspects of burn injuries. One is acute injuries that can be minute ಅಲ್ಲ, acute injuries can also be life threatening. That the management of that is different. The second part, post burn contracture ಅಂತಾರೆ. ಬರ್ನ್ ಆದ ನಂತರ ಆ ಟಿಶ್ಯೂಗಳು ಅಬ್ನಾರ್ಮಲ್ ರೀತಿಯಲ್ಲಿ ಹೀಲ್ ಆಗಿ, ಫಾರ್ ಎಕ್ಸಾಂಪಲ್ ಕುತ್ತಿಗೆಯಲ್ಲಿ ಬರ್ನ್ಸ್ ಆದ್ರೆ ಈ ರೀತಿ ಕುತ್ತಿಗೆ ಮತ್ತು ಈ ಭಾಗ ಜಾಯಿನ್ ಆಗಿ ಮೂವ್ಮೆಂಟ್ ಆಗದಲೇ ಇರುವಂತ ಪರಿಸ್ಥಿತಿ, ಅಥವಾ ಕೈಗಳಲ್ಲಿ ಬರ್ನ್ಸ್ ಆಗಿ ಬೆರಳುಗಳು ಮೂವ್ಮೆಂಟ್ ಆಗ್ತವೆ ಎನ್ನುವಂತ ಪರಿಸ್ಥಿತಿ, ಜಾಯಿಂಟ್ ರಿಸ್ಟ್ ಎಲ್ಲಿ ಮೂವ್ಮೆಂಟ್ಸ್ ಆಗ್ಬೇಕೋ ಆ ಜಾಗದಲ್ಲಿ ಮೂವ್ಮೆಂಟ್ಸ್ ಆಗದಲೇ ಇರುವಂತ ಪರಿಸ್ಥಿತಿ ಬಂದ್ರೆ ಪೋಸ್ಟ್ ಬರ್ನ್ ಕಾಂಟ್ರಾಕ್ಚರ್ ಅಂತಾರೆ. ಫಸ್ಟ್ ಪಾರ್ಟ್ ನಾವು ಹೇಳಿದ್ವಲ್ಲ, ಅಕ್ಯೂಟ್ ಬರ್ನ್ ಇಂಜುರಿ, ದಟ್ ಇಸ್ ಡಿಫ್ರೆಂಟ್. ಅದಕ್ಕೆ ಲೈಫ್ ಸೇವಿಂಗ್ ಏನೇನ್ ಮಾಡ್ಬೇಕು ಅದ್ ಮಾಡ್ಬೇಕು. ಬಟ್ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿಯ ನಾಲೆಜ್ ಅಷ್ಟೊಂದು ಬೇಕಾಗಲ್ಲ. ಅದಕ್ಕೆ ಅಂದ್ರೆ ಲೈಫ್ ಸೇವಿಂಗ್ ಏನೇನ್ ಮಾಡ್ಬೇಕು ಅದು ಬೇಸಿಕಲಿ ದಟ್ ಇಸ್ ಅನ್ ಇಂಟೆನ್ಸಿವ್ ಕೇರ್ ಗೊತ್ತಿರುವಂತ ಯಾವುದೇ ಡಾಕ್ಟರ್ ಮಾಡಬಹುದು ಲೈಫ್ ಸೇವಿಂಗ್. ಸೆಕೆಂಡ್ ಪಾರ್ಟ್, ಟು ಪ್ರಿವೆಂಟ್ ಕಾಂಟ್ರಾಕ್ಚರ್ಸ್ ಅಂಡ್ ಟು ಟ್ರೀಟ್ ಕಾಂಟ್ರಾಕ್ಚರ್ಸ್. ಕಾಂಟ್ರಾಕ್ಚರ್ಸ್ ಅಂದ್ರೆ ಅಬ್ನಾರ್ಮಲ್ ರೀತಿಯಲ್ಲಿ ಟಿಶ್ಯೂಗಳು ಹೀಲ್ ಆಗೋದು. ಆ ರೀತಿಯಲ್ಲಿ ಹೀಲ್ ಆದಾಗ ಎಸ್ಪೆಷಲಿ ಓವರ್ ದ ಜಾಯಿಂಟ್ಸ್ ಮೂವ್ಮೆಂಟ್ಸ್ ಇಲ್ದಂಗೆ ಆಗುತ್ತೆ. ಸೊ ನಮಗೆ ಪ್ಲಾಸ್ಟಿಕ್ ಸರ್ಜರಿ ಏನ್ ಮಾಡಬಹುದು ಈ ತರ ಸುಟ್ಟು ಗಾಯಗಳಿಗೆ ಅಂದ್ರೆ, ಕಾಂಟ್ರಾಕ್ಚರ್ ಅನ್ನು ಇದೆಲ್ಲ ಅದು ಅಬ್ನಾರ್ಮಲ್ ಸ್ಕಾರ್ ಟಿಶ್ಯೂ. ಆ ಅಬ್ನಾರ್ಮಲ್ ಸ್ಕಾರ್ ಟಿಶ್ಯೂನ ಕಂಪ್ಲೀಟ್ ಆಗಿ ಎಕ್ಸೈಸ್ ಅಥವಾ ಪಾರ್ಟ್ ಆಫ್ ಅಬ್ನಾರ್ಮಲ್ ಸ್ಕಾರ್ ಟಿಶ್ಯೂ ಎಕ್ಸೈಸ್ ಮಾಡಿ ಅಥವಾ ಕಟ್ ಮಾಡಿ ಬೇರೆ ಸ್ಥಳದಿಂದ ಸ್ಕಿನ್ ಅಥವಾ ಫ್ಲಾಪ್ ಹಾಕಿದ್ರೆ ನಾರ್ಮಲ್ ಫ್ಲೆಕ್ಸಿಬಿಲಿಟಿ ಆಫ್ ದಟ್ ಜಾಯಿಂಟ್ ಇಸ್ ರಿಟರ್ನ್. ಸೊ ಪ್ಲಾಸ್ಟಿಕ್ ಸರ್ಜರಿಯ ಉಪಯೋಗ ಬರ್ನ್ಸ್ ಗಳಲ್ಲಿ ಹೀಗೆ ಬಳಸಬಹುದು.
ಓಕೆ, ಈಗ ಈ ರೀತಿ ಸರ್ಜರಿಗಳಾದಾಗ ಹಾಸ್ಪಿಟಲ್ ಅಲ್ಲಿ ಎಷ್ಟು ದಿನ ಇರ್ಬೇಕಾದ ಸನ್ನಿವೇಶ ಬರುತ್ತೆ? ಅದೇ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಪುನರ್ನಿರ್ಮಾಣ ಸಣ್ಣ ಪುಟ್ಟ ಪುನರ್ನಿರ್ಮಾಣ ಶಸ್ತ್ರಕ್ರಿಯೆ, ಫಾರ್ ಎಕ್ಸಾಂಪಲ್ ಕ್ರಾಸ್ ಫಿಂಗರ್ ಫ್ಲಾಪ್ ಅಂತೀವಿ, ಕ್ರಶ್ ಇಂಜುರಿ ಫಿಂಗರ್ ಟಿಪ್ ಆದಾಗ ಪಕ್ಕದ ಬೆರಳಿನಿಂದನೇ ಸ್ಕಿನ್ ಅನ್ನು ಡೊನೇಟ್ ಮಾಡ್ತೀವಿ. ಈ ತರ ಸಣ್ಣ ಪುಟ್ಟ ಸರ್ಜರಿಗಳಾದ್ರೆ 1 ರಿಂದ 2 ದಿವಸ ಹಾಸ್ಪಿಟಲ್ ಇರಬೇಕಾಗುತ್ತೆ. ಇವಾಗ ಮೇಜರ್ ಫ್ಲಾಪ್ಸ್ ಮಾಡಿರ್ತೀವಿ, ಇದು ಫಾರ್ ಎಕ್ಸಾಂಪಲ್ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಕ್ಯಾನ್ಸರ್ ಆದ್ಮೇಲೆ ಆ ಡಿಫೆಕ್ಟ್ ರೀಕನ್ಸ್ಟ್ರಕ್ಷನ್, ಮೇಜರ್ ಟ್ರಾಮಾ ಆಗಿರುತ್ತೆ, ಮೇಜರ್ ರೀಸರ್ಫೇಸಿಂಗ್ ಆಫ್ ದ ಹೋಲ್ ಆಫ್ ಡಾರ್ಸಮ್ ಆಫ್ ಫುಟ್ ಇಂದ ಆತರ ಫ್ರೀ ಫ್ಲಾಪ್ಸ್ ನಡೆದಾಗ ಅವರು ಯೂಶಲಿ 7 to 10 days ಹಾಸ್ಪಿಟಲ್ ಸ್ಟೇ ಬೇಕಾಗುತ್ತೆ. ಈ ಸಣ್ಣ ಪುಟ್ಟ ಲೋಕಲ್ ಫ್ಲಾಪ್ಸ್ ಮಾಡಿದಾಗ 1 to 2 days ಅಲ್ಲಿ ಅವ್ರ ಮನೆಗೆ ಹೋಗ್ಬೋದು. ಯೂಶಲಿ ಆ ರೀತಿ ಸನ್ನಿವೇಶಗಳು ಈ ಮಕ್ಕಳು ಪಟಾಕಿ ಹೊಡೆಯೋದ್ರಿಂದ ಹಿಡಿದು ಬರ್ನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮ್ ನಲ್ಲಿ ಈ ತರ ಮಾಡ್ಬೇಕಾಗುತ್ತೆ. ಹೌದು. ಓಕೆ, ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಏನಿದೆ ಇದು ತುಂಬಾ ಕಾಸ್ಟ್ಲಿ ಅನ್ಸುತ್ತಾ? ಏನಾದ್ರೂ ಇನ್ಶೂರೆನ್ಸ್ ಅಲ್ಲಿ ಏನಾದ್ರೂ ಕವರ್ ಅಪ್ ಆಗುತ್ತಾ ಇದು? ಇದು ಯಾಕಂದ್ರೆ ವೀಕ್ಷಕರ ಮನಸ್ಸಲ್ಲಿ ಇದೇ ಇರುತ್ತೆ, ಪ್ಲಾಸ್ಟಿಕ್ ಸರ್ಜರಿ ನಮ್ಮಂತ ಸಾಮಾನ್ಯ ವರ್ಗದವರಲ್ಲ, ತುಂಬಾ ಹೆವಿ ಆಗಿರುತ್ತೆ ಕಾಸ್ಟ್ ಅಂತ. ಇದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಈಸ್ ಕವರ್ಡ್ ಅಂಡರ್ ಇನ್ಶೂರೆನ್ಸ್. ಹೇಗೆ ಫಾರ್ ಎಕ್ಸಾಂಪಲ್ ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಒಬ್ಬರಿಗೆ ಮೂಗ್ ಲಾಸ್ ಆಗಿರುತ್ತೆ ಅಥವಾ ಮೂಗಿನ ಮೇಲಿರೋ ಸ್ಕಿನ್ ಲಾಸ್ ಆಗಿರುತ್ತೆ. ಅವರಿಗೆ ನಾವು ಲೋಕಲ್ ಟಿಶ್ಯೂ ಅಥವಾ ಇಲ್ಲಿರೋ ಟಿಶ್ಯೂನ ಬಳಸ್ಕೊಂಡು ನಾವು ಸರ್ಜರಿ ಮಾಡಿದ್ರೆ ಅದು ಕಾಸ್ಮೆಟಿಕ್ ಸರ್ಜರಿ ಅಂತ ಆಗಲ್ಲ, ಅದು ರೀಕನ್ಸ್ಟ್ರಕ್ಟಿವ್ ಸರ್ಜರಿನೇ. ಈವನ್ ಪಾರ್ಟ್ ಆಫ್ ದ ಫೇಸ್ ಲಾಸ್ ಆಗಿದೆ, ಇನ್ಕ್ಲೂಡಿಂಗ್ ಬೋನ್ ಲಾಸ್ ಆಗಿದ್ರು ಬೋನ್ ನಾವು ಬೇರೆ ಕಡೆ ಸ್ಥಳದಿಂದ ಹಾಕಿದ್ರೆ ಅದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಆಗುತ್ತೆ. ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಈಸ್ ವೆಲ್ ಕವರ್ಡ್ ಅಂಡರ್ ಇನ್ಶೂರೆನ್ಸ್. ದಿಸ್ ನಾಲೆಜ್ ಶುಡ್ ಬಿ ನೋನ್ ಟು ಪೇಷಂಟ್ಸ್. ಯಾಕಂದ್ರೆ ಎಷ್ಟೋ ಜನಕ್ಕೆ ಅದು ಗೊತ್ತೇ ಇರೋದಿಲ್ಲ. ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಪ್ರೈವೇಟ್ ಆಗಿ ಮಾಡಿಸ್ಕೊಳ್ಳೋದು, ಇದು ಯಾವುದೇ ರೀತಿ ಇನ್ಶೂರೆನ್ಸ್ ಅಲ್ಲಿ ಇರಲ್ಲ ಅಂತ ಅನ್ಕೊಂತಾರೆ. ಕಾಸ್ಮೆಟಿಕ್ ಸರ್ಜರಿ ಮೇ ನಾಟ್ ಬಿ ಕವರ್ಡ್ ಅಂಡರ್ ಇನ್ಶೂರೆನ್ಸ್, ಬಟ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ is a organ saving surgery, so that is surely covered under insurance. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? One general awareness which I want to bring ಅಂದ್ರೆ ಈ ಆಂಪಿಟೇಷನ್ ಆಗಿರುತ್ತೆ, ಎಸ್ಪೆಷಲಿ ಫಿಂಗರ್ಗಳು, ಅದನ್ನ ಹೇಗೆ ತರೋದು ಆಸ್ಪತ್ರೆಗೆ ಮತ್ತೆ ಎಲ್ಲಿ ತರಬೇಕು, ಎಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಅವೈಲೇಬಲ್ ಇರ್ತಾರೋ ಆ ಆಸ್ಪತ್ರೆಗೆ ತಂದ್ರೆ ಉತ್ತಮ. ಅಕಸ್ಮಾತ್ ಅಲ್ಲಿಲ್ಲ ಅಂದ್ರೆ ಅವರು ಅಲ್ಲಿಂದ ಇನ್ನೊಂದ್ ಕಡೆ ಕಳ್ಸೋಷ್ಟಿಗೆ ಲೇಟ್ ಆಗುತ್ತೆ. ಸೊ ಹೇಗ್ ತರಬೇಕು ಅಂದ್ರೆ ಫಸ್ಟ್ ಆಂಪಿಟೇಟ್ ಆಗಿರೋ ಪಾರ್ಟ್ ಕ್ಲೀನ್ ಆಗಿ, ಇಫ್ ಪಾಸಿಬಲ್ ವಾಶ್ ವಿತ್ ವಾಟರ್, ಕವರ್ ವಿತ್ ಅ ಕ್ಲೀನ್ ಕ್ಲಾತ್ ಅಂಡ್ ಅದ್ರ ಮೇಲೆ ಐಸ್ ಪ್ಯಾಕ್ ನ ಹಾಕಿ ತರಬೇಕು. ಈ ಐಸ್ ಪ್ಯಾಕ್ ಆಂಪಿಟೇಟೆಡ್ ಪಾರ್ಟ್ ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರಬಾರ್ದು, ಆಯ್ತಾ? ಆಂಪಿಟೇಟೆಡ್ ಪಾರ್ಟ್ ನ ಕವರ್ ಮಾಡಿ ಅದ್ರ ಮೇಲೆ ಐಸ್ ಪ್ಯಾಕ್ ಹಾಕಿ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ತಗೊಂಡ್ ಬಂದ್ರೆ ಉತ್ತಮ. ಪ್ಲಾಸ್ಟಿಕ್ ಸರ್ಜನ್ ಇರೋ ಸ್ಥಳಕ್ಕೆ ಕರ್ಕೊಂಡು ಬಂದ್ರೆ. ನಮ್ಮ HCN ವಾಹಿನಿಗೆ ಆಗಮಿಸಿ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ನೀಡಿದ್ರಿ. ತುಂಬಾ ಹೃದಯದ ಧನ್ಯವಾದಗಳು. ಹಾಗೆಯೇ ವೀಕ್ಷಕರೇ, ನೀವು ಕೂಡ ಯಾರು ಕೂಡ ಹೆದರ್ಕೊಳ್ಳದಲೆ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಭಯ ಪಡದಲೇನೆ ನಮ್ಮ ಹಾಸನದ ಹೆಸರಾಂತ ಆಸ್ಪತ್ರೆಯಾದ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯ ಅಯ್ಯರ್ ಅವರು ಎನಿ ಡೇ ಎವ್ರಿ ಡೇ ಅವೈಲೇಬಲ್ ಇರ್ತಾರೆ. ನೀವು ಅವರನ್ನ ಕನ್ಸಲ್ಟ್ ಮಾಡಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಕಾಸ್ಮೆಟಿಕ್ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿಯ ಮತ್ತೊಂದು ವಿಭಾಗವಾದ ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ HCN. ಹಾಗೆಯೇ ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದ.